ಇವತ್ತೊಂದು ವಿಶೇಷವಾದಂತಹ ಸಂದರ್ಭ. ನಾಡಪ್ರಭು ಕೆಂಪೇಗೌಡರವರ ಜಯಂತ್ಯೋತ್ಸವದ ಅಂಗವಾಗಿ ತಾಲೂಕು ಆಡಳಿತದಿಂದ ಏರ್ಪಟ್ಟಿರುವಂತಹ ಈ ಒಂದು ಸಭಾ ಕಾರ್ಯಕ್ರಮದ ಮುಖ್ಯಸ್ಥ ಸ್ಥಾನವನ್ನು ವಹಿಸಿಕೊಂಡು ಮುಖ್ಯ ಅತಿಥಿಗಳ ಜವಾಬ್ದಾರಿಯನ್ನು ನಿರ್ವಹಿಸುವ ಸಲುವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಕಿಯೋನಿಕ್ಸ್ ಸಂಸ್ಥೆಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಅಗ್ರಗಣ್ಯ ಯುವ ನಾಯಕರು ಆದಂಥ ನಮ್ಮ ಶರತ್ ಕುಮಾರ್ ಬಚ್ಚೇಗೌಡ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸನ್ಮಾನ್ಯರನ್ನ ಎಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ರಾಷ್ಟ್ರೀಯ ಹಬ್ಬಗಳ ಸಮಿತಿಯ ಅಧ್ಯಕ್ಷರು, ಆಚರಣಾ ಸಮಿತಿಯ ಅಧ್ಯಕ್ಷರು ಮತ್ತು ತಹಶೀಲ್ದಾರರು ಆದಂಥ ಮೇಡಮ್ ಶೀತಲ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಮತ್ತು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುನಿಯಪ್ಪ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತೆ ನಮ್ಮ ಡಿವೈಎಸ್ಪಿ ಸರ್ ಅವರಾದಂಥ ಮಲ್ಲೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಮತ್ತೆ ನಮ್ಮ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಹನುಮಂತೇಗೌಡರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಮತ್ತೊಬ್ರು ಚುಂಚೇಗೌಡರು, ಕೆಂಚೇಗೌಡರು ಈ ಕಾರ್ಯಕ್ರಮದ ಅಲ್ಲಿ ಉಪಸ್ಥಿತಿಯನ್ನು ಹೊಂದಿದ್ದಾರೆ. ಅವ್ರಿಗೂ ಕೂಡ ಸನ್ಮಾನ್ಯ ಕೆಂಚೇಗೌಡರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ BMRD ಅಧ್ಯಕ್ಷರಾದ ಕೇಶವಮೂರ್ತಿ ಅವರಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮುಖಂಡರುಗಳಿಗೂ ಕೂಡ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದಲ್ಲದೆ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮ ಮತ್ತೆ ಅಕ್ಷರ ಮಾಧ್ಯಮದ ಮಿತ್ರರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯನ್ನು ಹೊಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಸ್ವಾಗತ ನುಡಿಗಳನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ದೂರದೃಷ್ಟಿಯ ನಾಯಕರು ಕಟ್ಟುವುದು ಕೇವಲ ನಗರವನ್ನಲ್ಲ, ದೂರದೃಷ್ಟಿಯ ನಾಯಕರು ಕಟ್ಟುವುದು ಕೇವಲ ನಗರವನ್ನಲ್ಲ, ಮುಂದಿನ ಪೀಳಿಗೆಗಳ ಭವಿಷ್ಯವನ್ನು. ಅಂದ್ರೆ ದೇ ಆರ್ ವಿಷನರಿ ಲೀಡರ್ಸ್. ಈ ದೂರದೃಷ್ಟಿಯನ್ನು ಹೊಂದಿದ್ದವರು ನಮ್ಮ ಶ್ರೀ ನಾಡಪ್ರಭು ಶ್ರೀ ಕೆಂಪೇಗೌಡ ಸಾಹೇಬರು. ಇಂಥ ದೂರದೃಷ್ಟಿ ಹೊಂದಿದ್ದಂಥವರು. ಅದೇ ದಾರಿಯಲ್ಲಿ ನಡೆಯುತ್ತಿರುವ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷರಾದ ಶ್ರೀ ಶರತ್ ಬಚ್ಚೇಗೌಡರು ಸರ್, ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಮಾಧ್ಯಮ ಮಿತ್ರರು, ನಮ್ಮ ಸಿಬ್ಬಂದಿ ವರ್ಗದವರು, ಎಲ್ರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಕೆಂಪೇಗೌಡ ಶ್ರೀ ನಾಡಪ್ರಭು ಕೆಂಪೇಗೌಡರವರು 1513 ಹುಟ್ಟಿದ್ದು. ಕೇವಲ 24 ವರ್ಷಗಳಲ್ಲಿ ಅವ್ರಿಗೆ 24ನೇ ವಯಸ್ಸಿದ್ದಾಗ ಅವರು ಈ ಬೆಂಗಳೂರನ್ನ ಕಟ್ಟಕ್ಕೆ ಶುರು ಮಾಡಿದರು. ಅಂದ್ರೆ ಆಲ್ಮೋಸ್ಟ್ ಒಂದು 500 ವರ್ಷಗಳ ಹಿಂದೆ. ಅವ್ರು ಎಂತಹ ದೂರದೃಷ್ಟಿ ಉಳ್ಳ ನಾಯಕರಾಗಿದ್ರು ಅಂದ್ರೆ ಅಂತ ಕಾಲದಲ್ಲೇ ಅವರು ಕೆರೆಗಳು, ರಸ್ತೆ, ಒಂದು ಪ್ಲಾಂಟ್ ಸಿಟಿ ಮಾಡಬೇಕು ಅಂತ ಹೇಳಿ 4 ಗೋಪುರಗಳನ್ನು ಕೂಡ ಕಟ್ಟಿದ್ರು. ಬೆಂಗಳೂರಿಗೆ 4 ಹೆಬ್ಬಾಗಿಲು ತರ, ಅಂದ್ರೆ ಇನ್ನೂ ಡೆವಲಪ್ ಆಗಬೇಕು ಅಂತ. ಅವರು ಆ ದಿನ 500 ವರ್ಷದ ಹಿಂದೆ ಮಾಡಿರುವಂಥದ್ದು ಇವತ್ತು ನಮ್ಮ ಬೆಂಗಳೂರು ಇಡೀ ವಿಶ್ವದಲ್ಲೇನೆ ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ಪ್ರಸಿದ್ಧವಾಗಿ ಬೆಳೆದಿದೆ. ನಮ್ಮ ಶಾಸಕರು ಕೂಡ ಅದೇ ಡೈರೆಕ್ಷನ್ ಅಲ್ಲೇನೆ ನಮಗೆ ಮಾರ್ಗದರ್ಶನ ನೀಡಿ ಕೆಲಸ ಮಾಡಿಸ್ತಾ ಇದ್ದಾರೆ. ನಾವು ಅದೇ ರೀತಿ ನಮ್ಮ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳನ್ನು ನಮ್ಮ ಶಾಸಕರ ಮಾರ್ಗದರ್ಶನದಲ್ಲಿ ಪಾರದರ್ಶಕತೆಯಿಂದ ನ್ಯಾಯಯುತವಾಗಿ ಎಲ್ಲ ಜನರಿಗೆ ಸೇವೆಯನ್ನು ಕೊಡಬೇಕು. ಆನ್ ಟೈಮ್ ಸರ್ವಿಸ್ ಡೆಲಿವರಿ ಅದನ್ನ ಕೊಡಬೇಕು ಅಂತ ಸರ್ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಬೇಕು ಅಂತಿದ್ದೀವಿ. ತಮ್ಮೆಲ್ಲ ಸಹಕಾರ ಇದ್ದರೆ ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಜೈ ಹಿಂದ್, ಜೈ ಎಲ್ಲ ನಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಅಕ್ಕ ತಂಗಿಯಂದರು, ತಾಯಂದರು, ತಮ್ಮೆಲ್ಲರಿಗೂ ಕೂಡ
ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ಬಂಧುಗಳೇ, ಈಗಾಗಲೇ ಹೇಳಿದಂಗೆ ಈ ಒಂದು ಆಚರಣೆಯ ಸಭೆಯಲ್ಲಿ ನಾವು ನೋಡಿದಾಗ ಎಲ್ಲ ಜನಾಂಗದ ಎಲ್ಲ ಜಾತಿಯ ಜನರು, ಮುಖಂಡರು ಎಲ್ಲ ಕೂಡ ಸೇರಿಕೊಂಡು ಈ ಒಂದು ಹಬ್ಬನ ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮಹಾಪುರುಷರ ಜಯಂತ್ಯೋತ್ಸವಗಳನ್ನ ಆಚರಣೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಯಾವಾಗಲೂ ಕೂಡ ನಾವು ಒಬ್ಬರು ಮಾಡಿದಂತ ಸಾಧನೆನ ಒಂದು ಜನಾಂಗಕ್ಕೆ ಮೀಸಲು ಮಾಡಿ ಇಟ್ಟಂತದ್ದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ತಾಲೂಕಲ್ಲಿ ಆಚರಣೆ ಆಗ್ತಾ ಇರ್ತಕ್ಕಂಥ ಜಯಂತ್ಯೋತ್ಸವಗಳನ್ನ ನೋಡಿದ್ರೆ ಮಹನೀಯರು, ಸಾಧಕರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಎಲ್ಲ ಜನಾಂಗದ, ಸರ್ವ ಜನಾಂಗಗಳ ಜನ ಸೇರ್ಕೊಂಡು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನ ವಿಶೇಷತೆ. ಅದರಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಂದರ್ಭದಲ್ಲಿ ನಾನು ಸಲ್ಲಿಸಕ್ಕೆ ಬಯಸ್ತೇನೆ. ಇವತ್ತು ಈಗಾಗಲೇ ತಹಶೀಲ್ದಾರ್ ಅವರು ಮತ್ತೆ ನಮ್ಮ ಇಡಿ ಸಾಹೇಬ್ರವರು ಮಾತಾಡ್ತಾರ, ನಾಡಪ್ರಭು ಕೆಂಪೇಗೌಡರು ಈ ಒಂದು ಬೆಂಗಳೂರಿನ ರಾಜ್ಯನ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿರ್ತಕ್ಕಂಥ ಸಾಮಂತ ರಾಜರಾಗಿ ಸ್ಥಾಪನೆ ಮಾಡಂತ ಒಂದು ನಾಡು. ಅವರು ಸೆರೆ ಆಗ್ಬೇಕಂದ್ರೂ ಕೂಡ ಪ್ರಮುಖವಾದಂತಹ ಕಾರಣ, ಸೆರೆ ಆಗೋದಕ್ಕೂ ಕೂಡ ನಾಣ್ಯದ ಮುದ್ರಣ ಮಾಡಿದಂತ ಒಂದು ಸಂದರ್ಭದಲ್ಲಿ ಸೆರೆ ಆಗಕ್ಕೆ ಅವರು ವಿಜಯನಗರದಲ್ಲಿರ್ತಕ್ಕಂಥ ಸಾಮ್ರಾಜ್ಯದ ದೃಷ್ಟಿಗೆ ಬಿದ್ದು ಸೆರೆ ಆಗಂತದ್ದನ್ನು ಕೂಡ ನಾವು ನೋಡಿದೀವಿ. ಸೆರೆ ಆದಂತ ಸಂದರ್ಭದಲ್ಲಿ ಕೂಡ ಅವರಿಲ್ಲಿ ಒಂದು ದೊಡ್ಡ ಹೋರಾಟ ಮಾಡಬಹುದಾಗಿತ್ತು, ಕ್ರಾಂತಿ ಮಾಡಬಹುದಾಗಿತ್ತು, ಜನರ ಜೊತೆ ನಿಂತಿರೋರು ಯುದ್ಧಕ್ಕೆ ಹೋಗ್ಬೋದಾಗಿತ್ತು. ಆದ್ರೆ ಯುದ್ಧ ಮಾಡೋದ್ರಿಂದ, ಈ ರೀತಿ ಆಗೋದ್ರಿಂದ ಇಲ್ಲಿರ್ತಕ್ಕಂಥ ವಾಣಿಜ್ಯ ವ್ಯವಸ್ಥೆ ಜನರ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮಗಳು ಬೀಳ್ತಾರಂತ ಒಂದು ನಿಟ್ಟಿನಲ್ಲಿ ಆವತ್ತಿನ ಸಂದರ್ಭದಲ್ಲಿ ಸೆರೆಗೆ ಅವರು ಬಂಧಿತರಾಗಿ, ಅದಾದ ನಂತರ ವಿಜಯನಗರ ಸಾಮ್ರಾಜ್ಯವರೇ ಅವ್ರು ಗುರುತಿಸಿ ಯಾವ ರೀತಿಯಾದಂತ ಅವರು ಕೆಲಸ ಮಾಡ್ತಾರೆ ಅಂತೇಳಿ ಅವ್ರಿಗೆ ತಿಳುವಳಿಕೆ ಕೊಟ್ಟಂತವ್ರು, ಮಾಹಿತಿ ಕೊಟ್ಟಂತದ್ರಲ್ಲಿ ಲೋಪ ಆಯ್ತು ಅಂತ ತಿಳ್ಕೊಂಡು ಮತ್ತೊಮ್ಮೆ ಆಳ್ವಿಕೆ ಮಾಡ್ಕೊಳ್ಳೋದನ್ನ ಕಳ್ಸಿಕೊಟ್ಟಿದ್ದಕ್ಕಂಥದ್ದನ್ನ ನಾವು ನೋಡಿದ್ವಿ. ಬಂಧುಗಳೇ, ವಿಶೇಷವಾಗಿ ಇವತ್ತು ಬೆಂಗಳೂರು ನಗರದ ಬಗ್ಗೆ ಮಾತಾಡ್ಬೇಕಂತ ಈಗ ಹೇಳಿದಂತೆ, ಕೆಂಪೇಗೌಡರು ಬೆಂಗಳೂರು ನಗರನ ಯಾವುದೋ ಒಂದು ಜಾತಿಗೆ, ಒಂದು ಜನಾಂಗಕ್ಕೆ, ಒಂದು ಭಾಗದ ಜನಕ್ಕೆ ಸೀಮಿತ ಮಾಡಿದಂಥದ್ದಲ್ಲ. ಆ ಕಾಲದಲ್ಲೇ ಸುಮಾರು 500 ವರ್ಷದ ಹಿಂದೆಗಡೆ ಅಡಿಪಾಯ ಹಾಕಿ ಬೇರೆ ಬೇರೆ ಪೇಟೆಗಳನ್ನ ಪ್ರಾರಂಭ ಮಾಡಿ, ಹಳ್ಳೆ ಪೇಟೆ ಆಗಿರ್ಬೋದು, ಬಳೆ ಪೇಟೆ ಆಗಿರ್ಬೋದು, ಆ ನಂತರ ಪೇಟೆ ಆಗಿರ್ಬೋದು, ಬೇರೆ ಬೇರೆ ಜಾತಿಗಳಿಗೆ ತಿಗಳರ ಪೇಟೆ ಆಗಿರ್ಬೋದು, ಸುಲ್ತಾನ್ ಪೇಟೆ, ಬೇರೆ ಬೇರೆ ಪೇಟೆಗಳನ್ನ ಪ್ರಾರಂಭ ಮಾಡಿ ಆ ಸಮಾಜಗಳು ಮಾಡಂತ ಕುಲಕಸಬುಗಳಿದಾವೆ, ಮೂಲ ಕುಲಕಸಬುಗಳು. ಆ ಮೂಲ ಕುಲಕಸಬುಗಳಿಗೆ ಆಧಾರಿತವಾದಂತಹ ಪೇಟೆಗಳನ್ನ ಮಾಡಿ ಇವತ್ತು ಬೆಂಗಳೂರು ನಗರನ ಒಂದು ವಾಣಿಜ್ಯ ಕೇಂದ್ರವಾಗಿ ಮಾಡಬೇಕು ಅನ್ನೋ ಉದ್ದೇಶ. ಆವತ್ತಿನ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿನ ನೋಡಿಕೊಂಡು ಅಲ್ಲಿದ್ದಿರ್ತಕ್ಕಂಥ ವೈಭವನ ನೋಡಿ ಇಲ್ಲಿ ಕೂಡ ಅದೇ ತರ ಇರಬೇಕು ಅಂತ ಹೇಳಿ ಸ್ಥಾಪನೆ ಮಾಡಿ ಇವತ್ತು ವಿಶೇಷವಾಗಿ ಯಾವ ತರ ಆಗಿದೆ ಅಂತಂದ್ರೆ, ಎಲ್ಲರಿಗೂ ಕೂಡ ಭಾರತ ದೇಶದಲ್ಲಿ ಯಾವ ನಗರ ಗೊತ್ತೋ ಇಲ್ಲೋ, ಡೆಲ್ಲಿ ಗೊತ್ತೋ, ಬಾಂಬೆ ಗೊತ್ತೋ, ಕಲ್ಕಟ್ಟ ಗೊತ್ತೋ, ಚೆನ್ನೈ ಗೊತ್ತೋ, ಗೊತ್ತಿರೋ ಯಾರಿಗಾದ್ರೂ ವಿದೇಶಗಳಲ್ಲಿ ಎಲ್ಲಾದ್ರೂ ಕೇಳ್ರಿ, ಬೆಂಗಳೂರು ಬಗ್ಗೆ ಅಂತೂ ಎಲ್ಲರೂ ಕೂಡ ಮಾತಾಡೇ ಮಾಡ್ತಾರೆ. ಅದು ನಾಡಪ್ರಭು ಕೆಂಪೇಗೌಡರು ಹಾಕೊಟ್ಟಂತ ಒಂದು ಅಡಿಪಾಯ ಅಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಒಂದ್ ಮಾತೇನು ಹೇಳ್ಬೇಕಾಗ್ತಂತಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ನಾಡಪ್ರಭು ಕೆಂಪೇಗೌಡರ ವಿಮಾನ ನಿಲ್ದಾಣ ಏನಿದೆ ಅದರ ಒಂದು ಭೂಮಿ ಪೂಜೆ ಮಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಒಂದು ಮಾತೇನಂತಂದ್ರೆ, ಮೊದಲು ವಿಶ್ವದಿಂದ ಬಂದಂತ ನಾಯಕರೆಲ್ಲರೂ ಕೂಡ ಭಾರತ ದೇಶದ ಪರಿಚಯ ಮಾಡ್ಕೋಬೇಕಂತಂದ್ರೆ ಕೇಂದ್ರ ಸ್ಥಾನದಲ್ಲಿ ಡೆಲ್ಲಿಯಲ್ಲಿ ಹಿಡಿದು ದೇಶದ ಪರಿಚಯ ಮಾಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಈ ಒಂದು ವಿಮಾನ ನಿಲ್ದಾಣ ಆದ ನಂತರ ವಿದೇಶಿಗಳಿಂದ, ಅಂತಾರಾಷ್ಟ್ರಗಳಿಂದ ಬಂದಂತ ಎಲ್ಲ ಮುಖಂಡರುಗಳಾಗಿರ್ಬೋದು, ನಾಯಕರುಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಯಾರೇ ಆಗ್ಲಿ ಮೊಟ್ಟ ಮೊದಲನೇದಾಗಿ ಬೆಂಗಳೂರಲ್ಲಿ ಹಿಡಿದು ಬೆಂಗಳೂರು ಮುಖಾಂತರವಾಗಿ ಭಾರತನ ಅವರು ಪರಿಚಯ ಮಾಡ್ಕೊಡ್ತಾರೆ ಅಂತ ಹೇಳಿ ಮಾತೇನು ಹೇಳಿದ್ರು. ಇವತ್ತು ಅದು ಸಾಕ್ಷಾತ್ ಆಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಡಪ್ರಭು ಕೆಂಪೇಗೌಡರ ಹೆಸರಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನದಿಂದ ನಿಲ್ದಾಣದಲ್ಲಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ವಾಣಿಜ್ಯ ಬೆಳವಣಿಗೆಗಳು ಎಲ್ಲಾ ಕಡೆ ಆಗ್ತಾ ಇದೆ. ಇವತ್ತು ನಾವು ಹೊಸಕೋಟೆಯಲ್ಲೂ ನೋಡ್ತಾ ಇದೀವಿ. ಮೊದಲು KR ಪುರಂ ಗಡಿಯಾಗಿ ಇಂದಿರಾನಗರ ಗಡಿಯಾಗಿತ್ತು, ಇಂದಿರಾನಗರದಿಂದ ಬೆಂಗನಹಳ್ಳಿ ಗಡಿ ಆಯ್ತು, ಬೆಂಗನಹಳ್ಳಿಯಿಂದ KR ಪುರಂ ಗಡಿ ಆಯ್ತು. ಇವತ್ತು ಬೆಂಗಳೂರು ಗಡಿ ಏನಂತಂದ್ರೆ ಹೊಸಕೋಟೆ ಟೋಲ್ ಇವತ್ತು ಬೆಂಗಳೂರು ಗಡಿ ಆಗಿದೆ. ಹೊಸಕೋಟೆ ಕೂಡ ಬೆಂಗಳೂರಿನ ಭಾಗ ಆದ ರೀತಿಯಲ್ಲಿ ಇವತ್ತು ಈ ಒಂದು ನಗರ ವೇಗವಾಗಿ ಬೆಳ್ಕೊಂತಾ ಬರ್ತಾ ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಗರಗಳಿಗೆ ಬೇಕಾದಂತಹ ಮೂಲ ಸೌಕರ್ಯಗಳೇನಿತ್ತು, ವಾಣಿಜ್ಯ ಆಗಿರ್ಬೋದು, ವಿಶೇಷವಾಗಿ ಆ ಕಾಲದಲ್ಲೇ ನೀರಿನ ವ್ಯವಸ್ಥೆ ಆಗಿರ್ಬೋದು, ಫಲವತ್ತಾದ ಭೂಮಿ ಇದ್ರೆ ಸಾಕು, ಫಲವತ್ತಾದ ಭೂಮಿಗೆ ಬೇಕಾದಂತ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಗರ ಸುತ್ತೂ ಕೂಡ ಸಾವಿರಾರು ಕೆರೆಗಳನ್ನ ಸ್ಥಾಪನೆ ಮಾಡಿ ಆ ಕೆರೆಗಳಿಗೆ ನೀರು ತುಂಬಿಸಿ ಗ್ರಾವಿಟಿ ಮುಖಾಂತರ ನೀರು ಹಾಕಿಕೊಡುವಂತ ವ್ಯವಸ್ಥೆಯನ್ನ ಮಾಡಿ ಬಂದಿದ್ದನ್ನ ಇವತ್ತು ಮತ್ತೊಮ್ಮೆ ಅದಕ್ಕೆ ಪುನರ್ಜೀವನ, ಪುನಶ್ಚೇತನ ಮಾಡಂತ ಕೆಲಸ ಬಂದಿದೆ. ಆ ಕೆಲಸಗಳೆಲ್ಲವನ್ನೂ ಕೂಡ ಮಾಡಿ ಇವತ್ತು ಯಾವ ರೀತಿಯಲ್ಲಿ ಬೆಂಗಳೂರು ಒಂದು ಮಾದರಿಯಾದಂತಹ ನಗರವಾಗಿದೆಯೋ ಆ ರೀತಿಯಲ್ಲಿ ಹೊಸಕೋಟೆ ಕೂಡ ಒಂದು ಮಾದರಿಯಾದಂತಹ ನಗರವಾಗಿ ಮಾಡೋದಕ್ಕೋಸ್ಕರ ಏನೇನೆಲ್ಲ ಕೆಲಸ ಮಾಡಬೇಕೋ ಅವೆಲ್ಲವಕ್ಕೂ ಕೂಡ
ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ.